ಶಾಪ ಸ್ವೀಕಾರ ಮಾಡಿ ಪವಿತ್ರವಾದ ಸ್ಥಳ ಗಂಗಾ ತೀರ ಅಂತ ಅಲ್ಲಿ ಬಂದು ಕೂತಿದ್ದಾನೆ. ಇದು ಋಷಿಗಳಿಗೆಲ್ಲ ಗೊತ್ತಾಯಿತು. ಅನೇಕ ಋಷಿಗಳು ಅಲ್ಲಿಗೆ ಬಂದರು, ರಾಜರು ಋಷಿಗಳು ಎಲ್ಲರೂ ಬಂದರು. ಪರೀಕ್ಷಿತ್ ರಾಜನನ್ನು ಮಾತಾಡಿಸಿ ಹೋಗೋಣ ಅಂತ ಬಂದರು. ಅವ್ರನ್ನೆಲ್ಲ ಸ್ವಾಗತ ಮಾಡಿ ಪರೀಕ್ಷಿತ್ ರಾಜ ಪಾದ ತೊಳೆದು ಕೂಡಿಸಿದ. ಕೈ ಜೋಡಿಸಿ ಹೇಳ್ತಾನೆ, 7 ದಿವಸಕ್ಕೆ ನನಗೆ ಮರಣ ಬರ್ತದೆ ಅಂತ ನೀವು ಮಾತಾಡಿಸ್ಲಿಕ್ಕೆ ಬಂದವರು, ಮಾತಾಡಿಸಿ ಹೋಗಬೇಡಿ, 7 ದಿವಸದವರೆಗೆ ಇಲ್ಲೇ ಇರ್ರಿ ಅಂತಾನೆ. ಯಾಕೆ ಅಂದರೆ 7 ದಿವಸಕ್ಕೆ ತಕ್ಷಕ ಸರ್ಪ, 7ನೇ ದಿವಸಕ್ಕೆ ತಕ್ಷಕ ಸರ್ಪ ಬಂದು ಕಚ್ಚುವಾಗ ನನ್ನ ಪ್ರಾಣ ಹೋಗುವಾಗ ನೀವೆಲ್ಲ ಇಲ್ಲಿರಬೇಕು ಅಂದ ಆ ಬ್ರಾಹ್ಮಣರನ್ನು, ಆ ಋಷಿಗಳನ್ನು. ಅವರೆಲ್ಲ ಯಾಕೆ ಬಂದಿದ್ದರು ಅಂದರೆ ಪಾಂಡವರ ಮೇಲಿನ ಅಭಿಮಾನದಿಂದ ಬಂದಿದ್ದರು. ಪರೀಕ್ಷಿತ್ ರಾಜನಿಗೆ ಹೆಚ್ಚೇನೋ ಪರಿಚಿತರಲ್ಲ ಅವರು, ಪಾಂಡವರ ಮೊಮ್ಮಗ ಈ ಪರಿಸ್ಥಿತಿಯಲ್ಲಿದ್ದಾನೆ ಅಂತ ಆ ಪಾಂಡವರ ಸದ್ಗುಣಕ್ಕೆ ಮೆಚ್ಚಿದವರು ಅವರ ಮೇಲಿನ ಅಭಿಮಾನದಿಂದ ಎಲ್ಲ ಬಂದಿದ್ದರು. ನಮ್ಮ ಅಜ್ಜಂದ್ರ ಮೇಲಿನ ಅಭಿಮಾನದಿಂದ ಬಂದಿದ್ದೀರಿ,